ಕದ್ರಾಪುರ ಅರೇಪಾಳ್ಯ ಕಸಬಾ ಹೋಬಳಿ ಕುಣಿಗಲ್ ತಾಲೂಕು. ಶ್ರೀನಿವಾಸ ಪದ್ಮಾವತಿ ಲಕ್ಷ್ಮೀದೇವಿ ಸುದರ್ಶನ ಸಮೇತ ಶ್ರೀನಿವಾಸ ದೇವರ ಪ್ರತಿಷ್ಠಾಪನೆಯಾಗಿ 1 ವರ್ಷವಾಗಿದೆ. 1ನೇ ವರ್ಷದ ವಾರ್ಷಿಕೋತ್ಸವ ವಿಶಿಷ್ಟವಾಗಿರಬೇಕು ಅನ್ನುವಂಥ ಆಲೋಚನೆಯಿಂದ ಇವತ್ತು ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಎಲ್ಲ ಭಕ್ತ ಮಹಾಶಯರು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಗುರುಗಳ ದಿವ್ಯ ಸಾನ್ನಿಧ್ಯವಿದೆ. ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ಪ್ರೀತಿಯ ಸಹೋದರಿಗೆ ಸೀಮಂತ ಕಾರ್ಯಕ್ರಮವನ್ನು ನಮ್ಮ ಬೋರೇಗೌಡರು ಮತ್ತು ಅವರ ಕುಟುಂಬ ವರ್ಗದವರು, ಎಲ್ಲ ಕದ್ರಾಪುರ ಅರೇಪಾಳ್ಯದ ಗ್ರಾಮಸ್ಥರು ನಿಮ್ಮೆಲ್ಲರ ಸಹಕಾರದೊಂದಿಗೆ ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲ ಸಹೋದರರಿಗೆ ಒಳ್ಳೆಯದಾಗಲಿ. ನಗ್ನಗ್ತಾ ಕೂತ್ಕೊಳವ, ಮಕ ಉಚ್ಕ ಕೂತ್ಕೊಂಡ್ರೆ ಮಗ ಹಂಗೆ ಉಡ್ತದೆ ಗ್ಯಾರಂಟಿ. ನೀವು ಹಿಂಗೆ ಕೂತ್ಕೊಂಡ್ರೆ ಹೆಂಗೆ ಸಮಾಚಾರ? ಬರೀ ಗಂಟು ಕೊಟ್ಟರು ಇದೇನು ಅಂತ ಕೂತಿದ್ದೀರಾ? ನೀವೆಲ್ಲ ನಗ್ನಾಗ್ತಾ ಇರ್ಬೇಕು. ಯಾವಾಗಲೂ ಒಳ್ಳೆ ಪುಸ್ತಕ ಓದಬೇಕು. ರಾಮನ ಕತೆ, ಭೀಮನ ಕತೆ, ಕೃಷ್ಣನ ಕತೆ ಕೇಳಬೇಕು. ನೀವು ಲಕ್ಷ್ಮೀ ನಿವಾಸ ನೋಡಿದ್ರೆ ಕತೆ ಮುಗೀತು. ಜಾಸ್ತಿ ನೋಡೋಕೆ ಹೋಗ್ಬೇಡ್ರಿ. ಒಳ್ಳೆಯದಾಗಲಿ. ಇದು ಪೂರ್ವಜನ್ಮದ ಪುಣ್ಯ ನಿಮಗೆ. ಯಾಕೆ ಅಂದರೆ ಪೂರ್ವಜನ್ಮದ ಪುಣ್ಯ. ಈ ಪುಣ್ಯದ ಸಮಯ ಅಂದರೆ ಶ್ರೀನಿವಾಸ ದೇವರ ಸನ್ನಿಧಿಯಲ್ಲಿ ನಿಮಗೆ ಸೀಮಂತ ಆಗ್ತಿದೆ. ನಿಮ್ಮೆಲ್ಲರ ಗರ್ಭದಲ್ಲಿರ್ತಕ್ಕಂಥ ಕಂದ ಇವತ್ತು ಇಲ್ಲಿಂದನೇ ಸಂಸ್ಕಾರ ಪ್ರಾರಂಭ. ಮಗು ಹೆಣ್ಣಾಗಲಿ ಗಂಡಾಗಲಿ ಸಂಸ್ಕಾರವಂತ ಮಗುವಾಗಲಿ. ನಮ್ಮ ಬೋರೇಗೌಡರ ಒಂದು ಕನಸು ಇದು. ಎಲ್ಲೂ ನಡೆದಿಲ್ಲ. ದೇವ್ರ ಸನ್ನಿಧಿಯಲ್ಲಿ, ಅದು ಯಾವುದೋ ಒಂದು ರಾಜಕಾರಣ ಕ್ಷೇತ್ರದಲ್ಲಿ ನಡೀತದೆ, ಶ್ರೀಮಂತ ಮಾಡ್ತೀವಿ ಅಂತ. ಆದ್ದರಿಂದ ಆ ಕಮಲಮ್ಮನವರು ಈ ಒಂದು ಸನ್ನಿಧಿಗೆ ಒಂದು ಜಾಗವನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಕಮಲಮ್ಮ ತಾಯಿ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ. ನಮ್ಮ ಬೋರೇಗೌಡರ ಮಹದಾಸೆ ಅಂತ ಇವತ್ತು ಶ್ರೀಮಂತವಾಗ್ತಿದೆ. ಎಲ್ಲ ಸಹೋದರಿಗೂ ಒಳ್ಳೆಯದಾಗಲಿ. ನಿಮ್ಮೆಲ್ಲರಿಗೂ ಕೂಡ ಮುದ್ದಾದ ಮಗು ಜನಿಸಲಿ. ಆ ಮಗು ಈ ಸಮಾಜಕ್ಕೆ ಸಂಸ್ಕಾರವಂತ ಕಂದನ ಆಗಲಿ. ನಮ್ಮ ಸಂಸ್ಕೃತಿ ಉಳೀಲಿ. ಹುಡ್ತಿದ್ದಂಗೆ ಡಾಕ್ಟ್ರ್ ಆಗಬೇಕು ಅಂತ ಯಾರು ಅನ್ಕೋಕೆ ಹೋಗಬೇಡಿ. ಆಮೇಲೆ ಆಯ್ತದೇನೋ ಒಂದು ಆಯ್ತದೆ. ಒಳ್ಳೆಯ ಮಗುವಾಗಲಿ ಅಂತ ಎಲ್ಲರೂ ಅನ್ಕೋಬೇಕು. ನಾವು ಆರೋಗ್ಯವಂತ ಮಗುವಾಗಬೇಕು, ಸಂಸ್ಕಾರವಂತ ಮಗುವಾಗಬೇಕು ಅಂತ. ಅದಕ್ಕೆಲ್ಲ ಸಹೋದರಿಗೆ ಸೀಮಂತದ ಶುಭಾಶಯ. ಮುದ್ದು ಕಂದ ಬರಲಿ ಧರೆಗೆ ತಂಗವ್ವ, ನಗು ನಗುತ್ತಾ ಇರಬೇಕು ನೀನು ಕಾಣವ್ವ. ಮುದ್ದು ಕಂದ ಬರಲಿ ಧರೆಗೆ ನನ್ನವ್ವ, ನಗ ನಗುತ್ತಾ ಇರಬೇಕು ನೀನು ಕಾಣವ್ವ. ಕೋಪತಾಪ ಮಾಡಬೇಡ ತಂಗವ್ವ, ನಗ ನಗುತ್ತಾ ಇರಬೇಕು ಕಾಣವ್ವ. ಕೋಪತಾಪ ಮಾಡಬೇಡ ತಂಗವ್ವ, ನಗ ನಗುತ್ತಾ ಇರಬೇಕು ಕಾಣವ್ವ. ಮುದ್ದು ಕಂದ ಬರಲಿ ಧರೆಗೆ ಕಾಣವ್ವ. ಕದ್ರಾಪುರ ಅರೇಪಾಳ್ಯದ ಗೋವಿಂದನ ಸನ್ನಿಧಿಯಲ್ಲಿ, ಕದ್ರಾಪುರ ಅರೇಪಾಳ್ಯದ ಗೋವಿಂದನ ಸನ್ನಿಧಿಯಲ್ಲಿ ಸಾಮೂಹಿಕ ಸೀಮಂತದ, ಸಾಮೂಹಿಕ ಸೀಮಂತದ ಸಂಭ್ರಮ ಕಾಣೋ ನೋಡಿಲ್ಲಿ. ನಗು ನಗುತ್ತ ಕಂದ ಧರೆಗೆ ಬರಲಿ. ರಾಮನಂತ ಆದರ್ಶವು ಬರಲಿ ಕಾಣವ್ವ ನಿನ ಕಂದಗೆ.
ಅನಂತ ಬಲವನ್ನು ಒತ್ತು ತರಲವ್ವ ಈ ಭೂಮಿಗೆ. ಬೆಳಗುವರು ಮುತ್ತೈದೆಯರು ಇಲ್ದು ಮುತ್ತಿನ ಆರತಿಯ ನಿಮಗಾಗಿ. ಬೆಳಗುವರು ಮುತ್ತೈದೆಯರು ಇಲ್ದು ಮುತ್ತಿನ ಆರತಿಯ ನಿಮಗಾಗಿ. ಮುದ್ದಾದ ಕಂದ ಧರೆಗೆ ಬರಲಮ್ಮ, ನಗು ನಗುತ್ತಾ ನೀನು ಇರಬೇಕು ತಂಗಿಯಮ್ಮ. ಆರತಿ ಆರತಿ ಮುತ್ತಿನ ಆರತಿ, ಆರತಿ ಆರತಿ ಮುತ್ತಿನ ಆರತಿ. ಗರ್ಭದ ಕಂದ ಕವ್ವ ಮನೆಗೆ ಬೆಳಕಾಗಲಿ. ನನ್ನ ಗರ್ಭದ ಕಂದ ತಂಗಿ ಈ ಸಮಾಜಕ್ಕೆ ಬೆಳಕಾಗಲಿ. ಬುದ್ಧ ಬಸವ ಬಾಬಾ ಸಾಹೇಬರ ಗುಣವತ್ತು ಕಂದ ಬರಲಿ. ವಿಶ್ವ ಮಾನವ ಸಂದೇಶ ಸಾರಿದ ಕುವೆಂಪು ಆದರ್ಶವಾಗಲಿ. ಮುದ್ದಾದ ಕಂದ ಧರೆಗೆ ಬರಲಿ. ನಗು ನಗುತ್ತಾ ಇರಬೇಕು ತಂಗಮ್ಮ, ಅಮ್ಮ ನಗು ನಗುತ್ತಾ ಇರಬೇಕು ತಂಗಮ್ಮ. ಆರತಿ ಆರತಿ ಮುತ್ತಿನ ಆರತಿ, ಮುದ್ದಾದ ತಂಗಿ ನಿನಗೆ ಮುತ್ತಿನ ಆರತಿ, ಮುದ್ದಾದ ತಂಗಿ ನಿನಗೆ ಮುತ್ತಿನ ಆರತಿ. ಚಪ್ಪಾಳೆ ಹೊಡಿರವ, ನಿಮಗೋಸ್ಕರ ಆಡಿವನೇ. ಹಾಂ, ಯಾಕೋ ಎಲ್ಲ ಡೌಟಲ್ಲಿ ಕೂತವ್ರೆ. ಆರಾಮಾಗಿರಿ, ಏನು ತೊಂದರೆ ಇಲ್ಲ. ಯಾಕೆಂದರೆ ಇದುವರೆಗೂ ಜೊತೆಲಿ ಅಪ್ಪ ಅಮ್ಮ ಇದ್ದರು, ನಿಮ್ಮ ಯಜಮಾನ್ರಿದ್ರು. ಇನ್ನು ಮುಂದೆ ಭಗವಂತ ಶ್ರೀನಿವಾಸ ದೇವರು ನಿಮ್ಮ ಜೊತೆಲಿ ಇರ್ತಾರೆ. ಯಾಕೆ ಅವ್ರ ಸನ್ನಿಧಾನದಲ್ಲಿ ನಿಮಗೆ ಬೆಳಲಕ್ಕಿ ತುಂಬಿದ್ದಾರೆ. ನಮ್ಮ ಬೋರೇಗೌಡರು ಭಾಳ ಅಸ್ಥೆ ವಹಿಸಿ ಇವತ್ತು ಕಮಲಮ್ಮನವರು ಕೊಟ್ಟಂಥ ಈ ಒಂದು ಜಾಗ ಭೂ ವೈಕುಂಠ ಆಗಿದೆ. ಕದರಾಪುರ ಅರೇಪಾಳ್ಯದ ಸಮಸ್ತ ಸುತ್ತಮುತ್ತಲ 16 ಗ್ರಾಮದ ಜನಕ್ಕೆ ಸಾಕ್ಷಾತ್ ಭೂ ವೈಕುಂಠ. ತಿರುಪತಿ ಕ್ಷೇತ್ರಕ್ಕೆ ಹೋಗಿ ದರ್ಶನ ಪಡೆದ ಎಷ್ಟು ಪುಣ್ಯ ಪ್ರಾಪ್ತಿ ಆಗ್ತದೋ ಅಷ್ಟೇ ಪುಣ್ಯ ಪ್ರಾಪ್ತಿ ಇವತ್ತು ಶ್ರೀನಿವಾಸ ದೇವರು, ಪದ್ಮಾವತಿ ಅಮ್ಮ, ಲಕ್ಷ್ಮೀದೇವಿ ಹಾಗೂ ವಿಶೇಷವಾಗಿ ಸುದರ್ಶನ ಚಕ್ರ ಪ್ರತಿಷ್ಠಾಪನೆ ಆಗಿದೆ. ಈ ಎಲ್ಲ ದೈವಗಳ ಆಶೀರ್ವಾದ ನಿಮ್ಮ ಜೊತೆಲಿದೆ. ಎಲ್ಲ ಸಹೋದರರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮೆಲ್ಲರ ಎದುರಿಗೆ ಸುಲಲಿತವಾಗಲಿ. ಮುದ್ದಾದ ಕಂದನನ್ನು ನೋಡುವ ಭಾಗ್ಯ ಎಲ್ಲ ಕುಟುಂಬಕ್ಕೆ ಸಿಗಲಿ ಅಂತೇಳಿ ಆಶಿಸೋಣ. ವೇದಿಕೆ ಒಂದು ಪುಟ್ಟ ಕಾರ್ಯಕ್ರಮ ಇದೀಗ ಪ್ರಾರಂಭವಾಗುತ್ತೆ. ಎಲ್ಲ ಭಕ್ತ ಮಹಾಶಯರಲ್ಲಿ ವಿನಂತಿ, ಈಗ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿಕ್ಕೆ ಮತ್ತು ಈಗೇನು ಸೀಮಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ನಮ್ಮ ಹೆಣ್ಣು ಮಕ್ಕಳನ್ನು ಆಶೀರ್ವಾದ ಮಾಡಲಿಕ್ಕೆ ಏನು ನಮ್ಮ ಸ್ವಾಮೀಜಿಗಳು, ನಮ್ಮ ಸ್ಫಟಿಕಾನಂದಪುರಿ ಮಠದ ಸ್ವಾಮೀಜಿಗಳಾದಂಥ ಶ್ರೀ 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 ನಂಜಾದು ಸ್ವಾಮೀಜಿಗಳು ಆಗಮಿಸಿದ್ದಾರೆ. ಅದೇ ರೀತಿ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳಾದಂಥ ನಮ್ಮ ಆತ್ಮಾನಂದ ಸ್ವಾಮೀಜಿಗಳು ಅವರು ಸಹ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷ ಆದಂಥ ಏನು ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಮತ್ತು ಫೌಂಡೇಶನ್ಗೆ ಕಾರಣಕರ್ತರಾದಂಥ ನಿಮ್ಮೆಲ್ಲರ ನಮ್ಮ ಗ್ರಾಮದ ಹಿರಿಯರು